ದೇಶೀಯ ಷೇರು ಮಾರುಕಟ್ಟೆಯ ಪ್ರಮುಖ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಸೂಚ್ಯಂಕಗಳು ಗುರುವಾರ ವಹಿವಾಟಿನಲ್ಲಿ ಉತ್ತಮ ಚೇತರಿಕೆ ಸಾಧಿಸಿದ್ದು, ಆರಂಭಿಕ ವಹಿವಾಟಿನಲ್ಲಿ ಸೂಚ್ಯಂಕಗಳು ಗ್ರೀನ್ ಮಾರ್ಕ್ನಲ್ಲಿ ವಹಿವಾಟು ನಡೆಸಿವೆ. ಬಿಎಸ್ಇ ಸೆನ್ಸೆಕ್ಸ್ 450 ಪಾಯಿಂಟ್ಸ್ ಜಿಗಿತ ಸಾಧಿಸಿದ್ದು, ನಿಫ್ಟಿ ಸೂಚ್ಯಂಕವು 24,850 ತಲುಪಿದೆ. ಬಿಎಸ್ಇ ಸೆನ್ಸೆಕ್ಸ್ 450 ಪಾಯಿಂಟ್ ಜಿಗಿತ ಸಾಧಿಸಿದರೆ ನಿಫ್ಟಿ ಸೂಚ್ಯಂಕವು 24,850 ತಲುಪಿದೆ. ಸೆನ್ಸೆಕ್ಸ್ನ 30 ಷೇರುಗಳಲ್ಲಿ 24 ಷೇರುಗಳು ಏರಿಕೆಯಾಗಿವೆ ಮತ್ತು ಟಾಪ್ ಗೇನರ್ ಮತ್ತು ಲೂಸರ್ಸ್ ಯಾರು ಅಂತ ನೋಡಬೇಕಾದ್ರೆ ಸೆನ್ಸೆಕ್ಸ್ನ 30 ಷೇರುಗಳಲ್ಲಿ 24 ಷೇರುಗಳು ಏರಿಕೆಯಾಗಿವೆ ಮತ್ತು 6 ಷೇರುಗಳು ಕೂಡ ಕುಸಿತ ಕಂಡಿವೆ. ಇನ್ಫೋಸಿಸ್, ಟೆಕ್ ಮಹೀಂದ್ರಾ ಮತ್ತು ಟಾಟಾ ಸ್ಟೀಲ್ ಸುಮಾರು 2 ಏರಿಕೆಯಾಗಿದ್ದು, ಅಲ್ಟ್ರಾಟೆಕ್ ಸಿಮೆಂಟ್, ನೆಸ್ಲೆ ಇಂಡಿಯಾ ಮತ್ತು ಬಜಾಜ್ ಫೈನಾನ್ಸ್ ಅಲ್ಪ ಪ್ರಮಾಣದಲ್ಲಿ ಕುಸಿದಿದೆ. ಇನ್ನು ನಿಫ್ಟಿ 50 ಷೇರುಗಳಲ್ಲಿ 36 ಷೇರುಗಳು ಏರಿಕೆಯಾಗಿವೆ. ಅಷ್ಟೇ ಅಲ್ಲ, 15 ಷೇರುಗಳು ಕುಸಿತ ಕಂಡಿವೆ. ಎನ್ಎಸ್ಇಯ ಐಟಿ ಸೂಚ್ಯಂಕ 1.5 ಮತ್ತು ಲೋಹ ಎನ್ಎಸ್ಇಯ ಐಟಿ ಸೂಚ್ಯಂಕ 1.5 ಮತ್ತು ಲೋಹ 0.80 ಏರಿಕೆಯಾಗಿದೆ. ಮತ್ತೊಂದೆಡೆ ಎಫ್ಎಂಸಿಜಿ, ರಿಯಾಲಿಟಿ ಮತ್ತು ಗ್ರಾಹಕ ಬಾಳಿಕೆ ಬರುವಂತಹ ವಸ್ತುಗಳು ಅಲ್ಪ ಪ್ರಮಾಣದಲ್ಲಿ ಕುಸಿದಿವೆ. ಇನ್ನು ಏಷ್ಯನ್ ಮಾರುಕಟ್ಟೆಗಳಲ್ಲಿ ಜಪಾನ್ನ ನಿಕ್ಕಿ 633 ಪಾಯಿಂಟ್ಸ್ ಹೆಚ್ಚಾಗಿ 38,356 ಮತ್ತು ಕೊರಿಯಾದ ಕೋಸ್ಪಿ 46 ಪಾಯಿಂಟ್ಗಳು ಏರಿಕೆಯಾಗಿವೆ. ಇನ್ನು ಏಷ್ಯನ್ ಮಾರುಕಟ್ಟೆಗಳಲ್ಲಿ ಜಪಾನ್ನ ನಿಕ್ಕಿ 633 ಪಾಯಿಂಟ್ಸ್ ಹೆಚ್ಚಾಗಿ 38,356 ಮತ್ತು ಕೊರಿಯಾದ ಕೋಸ್ಪಿ 46 ಪಾಯಿಂಟ್ಗಳು ಏರಿಕೆಯಾಗಿ 2,716ಕ್ಕೆ ವಹಿವಾಟು ನಡೆಸುತ್ತಿವೆ. ಹಾಂಗ್ಕಾಂಗ್ನ ಹ್ಯಾಂಗ್ ಸೂಚ್ಯಂಕವು ಸುಮಾರು 200 ಪಾಯಿಂಟ್ಗಳ ಏರಿಕೆಯಾಗಿ 23,450 ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದೆ ಮತ್ತು ಚೀನಾದ ಶಾಂಘೈ ಕಾಂಪೋಸಿಟ್ ಸುಮಾರು 25 ಪಾಯಿಂಟ್ಗಳ ಏರಿಕೆಯಾಗಿ 3,340 ಮಟ್ಟದಲ್ಲಿ ವಹಿವಾಟು ನಡೆಸಿದೆ. ಮೇ 13ರಂದು ಅಮೆರಿಕದ ಡೌ ಜೋನ್ಸ್ 244 ಪಾಯಿಂಟ್ಗಳ ಕುಸಿತದೊಂದಿಗೆ 42,099ಕ್ಕೆ ತಲುಪಿದ್ದು, ನಾಸ್ಡಾಕ್ ಕಾಂಪೋಸಿಟ್ 98 ಪಾಯಿಂಟ್ಗಳ ಕುಸಿತದೊಂದಿಗೆ 19,101ಕ್ಕೆ ತಲುಪಿದೆ ಮತ್ತು ಎಸ್ಪಿ 500 ಸಹ 33 ಪಾಯಿಂಟ್ಗಳ ಕುಸಿತದೊಂದಿಗೆ 5,889ಕ್ಕೆ ತಲುಪಿದೆ. ಇನ್ನು ಮೇ 28ರಂದು ದೇಶೀಯ ಹೂಡಿಕೆದಾರರು 1,746 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಕೂಡ ಖರೀದಿಸಿದರು. ಮೇ 28ರಂದು ವಿದೇಶಿ ಹೂಡಿಕೆದಾರರು ನಗದು ವಿಭಾಗದಲ್ಲಿ 4,663 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದರು ಮತ್ತು ದೇಶೀಯ ಹೂಡಿಕೆದಾರರು ಕೂಡ 7,912 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿ ಮಾಡಿದ್ದಾರೆ.